ಜಯ ಜಗನ್ನಾಥ. ಕಲ್ಕಿ ಅವತಾರ ಚಾನೆಲ್ನಲ್ಲಿ ಭಾರತದ ಎಲ್ಲ ಭಕ್ತರಿಗೂ ಮತ್ತು ವಿಶ್ವದ ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮವಿದೆ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಯಾವ ಪಾಪಗಳಿಂದ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ಹೇಳಿದ್ದೇವೆ. ನಾವು ಹೇಳಿದ್ದು ನಗ್ನ ಸ್ನಾನ ಮಾಡುವುದು. ಇಂದು ಜನರಲ್ಲಿ ಲಜ್ಜೆ ಇಲ್ಲ, ತಾಯಂದಿರಲ್ಲಿ ಲಜ್ಜೆ ಇಲ್ಲ. ಪುರುಷರು, ಮಹಿಳೆಯರು ಮತ್ತು ಸಮಾಜದಲ್ಲಿರುವ ಯಾವ ಮನುಷ್ಯರು ತಮ್ಮ ವೇಷಭೂಷಣದ ಬಗ್ಗೆ ಜಾಗೃತರಾಗಿಲ್ಲ ಮತ್ತು ಅನಾವರಣ ಮಾಡುವ ಉಡುಪುಗಳನ್ನು ಧರಿಸುತ್ತಾರೆ. ಇದು ಸಾಮಾನ್ಯ ವಿಷಯವಾಗಿದೆ. ಮತ್ತು ಅತ್ಯಂತ ದುಃಖದ ವಿಷಯ ಏನೆಂದರೆ, ನದಿಗಳಲ್ಲಿ ಮತ್ತು ತೀರ್ಥಸ್ಥಳಗಳಲ್ಲಿ ಸ್ನಾನ ಮಾಡುವಾಗ ನಗ್ನ ಸ್ನಾನ ಮಾಡುವುದು. ಈ ಕಾರಣಕ್ಕೆ ಕಲಿಯುಗದ ಆಯುಷ್ಯ ಕಡಿತವಾಗುತ್ತದೆ. ಮತ್ತು ನಗ್ನ ಸ್ನಾನದ ನಂತರ ನಾವು ಕಲಿಯುಗದಲ್ಲಿ ಸುಳ್ಳು ಭಾಷಣವನ್ನು ನೋಡುತ್ತೇವೆ. ಕಲಿಯುಗದಲ್ಲಿ ಯಾರು ಆಡಳಿತ ಮಾಡುತ್ತಾರೆ, ಯಾರು ಶಕ್ತಿಯಲ್ಲಿ ಇರುತ್ತಾರೆ, ದೊಡ್ಡ ಹುದ್ದೆಯಲ್ಲಿರುವವರು, ಅವರು ಸುಳ್ಳು ಹೇಳುತ್ತಾರೆ, ಜನರಿಗೆ ವಾಗ್ದಾನ ಮಾಡುತ್ತಾರೆ, ಆದರೆ ಮಾಡುವುದು ಬೇರೆಯದನ್ನು. ಮತ್ತು ಇದು ನಡೆದರೆ ಕಲಿಯುಗದ ಆಯುಷ್ಯ ಕಡಿಮೆಯಾಗುತ್ತದೆ. ಇಂದು ಈ ಸಮಾಜದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಇದು ನಡೆಯುತ್ತಿದೆ. ಜನರಿಗೆ ದೊಡ್ಡ ವಾಗ್ದಾನ ಮಾಡಿ ಶಕ್ತಿಯಲ್ಲಿ ಜನರು ಬರುತ್ತಾರೆ ಮತ್ತು ಶಕ್ತಿ ಪಡೆಯುತ್ತಾರೆ. ಪಡೆದ ನಂತರ ಅವರು ಅದನ್ನು ಮರೆಯುತ್ತಾರೆ ಮತ್ತು ಯಾರೂ ತಮ್ಮ ಬದ್ಧತೆಗಳನ್ನು ಪಾಲಿಸುವುದಿಲ್ಲ. ಈ ಸುಳ್ಳು ಭರವಸೆಯ ಕಾರಣದಿಂದ ಕಲಿಯುಗದ ಆಯುಷ್ಯದ ಅಂತ್ಯವಾಗುತ್ತದೆ. ಮತ್ತು ಇನ್ನೇನು ಬರೆಯಲಾಗಿದೆ? ಮಿಥ್ಯಾ ಭಾಷಣದ ಜೊತೆಗೆ ಶಾಸ್ತ್ರ ನಿಂದನೆ ಆಗುತ್ತದೆ. ಕಲಿಯುಗದ ಜನರು ಶಾಸ್ತ್ರ ಮತ್ತು ವೇದ ವಿರೋಧಿಗಳಾಗುತ್ತಾರೆ. ಅಷ್ಟಾದಶ ಪುರಾಣಗಳ ವಿರುದ್ಧವಾಗುತ್ತಾರೆ. ಯಾರೂ ಶಾಸ್ತ್ರವನ್ನು ನಂಬುವುದಿಲ್ಲ. ಆಧುನಿಕ ಗೀತೆಗಳು, ಇಂದಿನ ಸಂಗೀತ ಮತ್ತು ಚಲನಚಿತ್ರದ ಗೀತೆಗಳು ಮತ್ತು ಯಾವ ಗೀತೆಯಲ್ಲಿ ಧರ್ಮದ ಸ್ಥಾನವಿಲ್ಲವೋ ಅವುಗಳು ಜನರಿಗೆ ಭಜನೆ ಮತ್ತು ಭಕ್ತಿಯಂತೆ ಸ್ವಾದಿಷ್ಟವಾಗಿ ಕಾಣುತ್ತವೆ. ಆದರೆ ಭಾಗವತ ಭಜನೆ, ಭಾಗವತ ಶಾಸ್ತ್ರ ಮತ್ತು ಅಷ್ಟಾದಶ ಪುರಾಣದ ಗೀತೆಗಳನ್ನು ಜನರು ನಿಂದಿಸುತ್ತಾರೆ. ಶಾಸ್ತ್ರದ ನಿಂದಕರ ಸಂಖ್ಯೆ ವಿಶ್ವದಲ್ಲಿ ಹೆಚ್ಚುತ್ತದೆ ಮತ್ತು ಶಾಸ್ತ್ರದ ನಿಂದನೆ ಆದಾಗ ಕಲಿಯುಗದ ಅಂತ್ಯವಾಗುತ್ತದೆ. ಗೌ ದಂಡಾಚಾರ್ ಎಂದರೆ ಗೋಮಾತೆಯು ಮೇಯಲು, ಗೋಮಾತೆಯ ಆಹಾರಕ್ಕೆ, ಗೋಮಾತೆಯು ಭೋಜನ ಮಾಡಲು ಇರುವ ದಂಡೆ ಅಥವಾ ಹೊಲ. ಜನರು ಅದನ್ನು ಆಕ್ರಮಿಸಿಕೊಳ್ಳುವರು. ಕಲಿಯುಗದ ಅಂತ್ಯದಲ್ಲಿ ಗೋಮಾತೆಗೆ ತಿನ್ನಲು ಯಾವುದೇ ಹುಲ್ಲು ಅಥವಾ ಹೊಲ ಉಳಿಯುವುದಿಲ್ಲ. ಇಂದು ನಾವು ಭಾರತದಲ್ಲಿ ಇದನ್ನು ನೋಡುತ್ತಿದ್ದೇವೆ. ಇದು ಕಲಿಯುಗದ ಅಂತ್ಯದ ಲಕ್ಷಣವಾಗಿದೆ. ಪ್ರತಿ ಮನೆಯ ಮುಂದೆ ತುಳಸಿ ದೇವಿಯ ಪೂಜೆಯನ್ನು ನಡೆಸುವುದು ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ನಿಯಮವಾಗಿರಬೇಕು. ಆದರೆ ಇಂದು ಇದನ್ನು ಪಾಲಿಸುವುದಿಲ್ಲ ಮತ್ತು ದೇವಿ ದೇವತೆಗಳ ಪೂಜೆಯೂ ನಡೆಯದೆ ಹೋದರೆ ದೇವಾಲಯದಲ್ಲಿ ಪೂಜೆಯೂ ನಡೆಯದೆ ಹೋಗುತ್ತದೆ ಮತ್ತು ಎಲ್ಲ ಕಡೆಗಳಲ್ಲಿ ಜನರು ಮದ್ಯಪಾನ ಮಾಡುವರು. ಇಂತಹ ಸಮಾಜವು ಇಂದು ನಡೆಯುತ್ತಿದೆ. ಅತ್ಯಂತ ಮುಖ್ಯವಾದ ವಿಷಯ ಎಂದರೆ ಪಿತೃಗಳು, ಗುರುಗಳು, ಸಮಾಜದಲ್ಲಿನ ಹಿರಿಯರು ಎಲ್ಲರಿಗೂ ಯಾರೂ ಗೌರವ ನೀಡಲಾರರು. ಈ ಎಲ್ಲ ಪಾಪಗಳನ್ನು ಸೇರಿಸಿ 35 ವಿಧವಾದ ಪಾಪಗಳಿಂದ ಕಲಿಯುಗದ ಅಂತ್ಯವಾಗುತ್ತದೆ ಮತ್ತು ಇದೆಲ್ಲ ಈಗಾಗಲೇ ನಡೆದು ಹೋಗಿದೆ. ಬಾಕಿ ಯಾವುದೂ ಇಲ್ಲ. ಯಾರು ಹೇಳುತ್ತಾರೆ ಕಲಿಯುಗದ ಅಂತ್ಯವಾಗಿಲ್ಲ ಎಂದು? ನಾವು ಪೂರ್ಣ ಶಾಸ್ತ್ರದ ಪ್ರಮಾಣವನ್ನು ಹಿಡಿಯುತ್ತೇವೆ ಮತ್ತು ಜಗನ್ನಾಥ ಮಂದಿರದಿಂದ ಏನು ಸಂಕೇತಗಳು ಬರುತ್ತಿವೆ, ಶ್ರೀ ಮೃತ್ಯುಂಜಯ ವೈಕುಂಠದಿಂದ ಏನು ಸಂಕೇತಗಳು ಬರುತ್ತಿವೆ ಎಂಬುದನ್ನು ಈ ಚಾನಲ್ನಲ್ಲಿ ನಾವು ಚರ್ಚಿಸುತ್ತೇವೆ. ಕಲಿಯುಗದ ಅಂತ್ಯವಾಗಿದೆ ಮತ್ತು ಧರ್ಮ ಸಂಸ್ಥಾಪನೆಯ ಸಮಯ ಸಮೀಪಿಸುತ್ತಿದೆ. ಯಾರಾದರೂ ನಂಬಲಿ ಅಥವಾ ನಂಬದಿರಲಿ, ಇದು ನಮ್ಮ ಕಾರ್ಯ. ನಮಗೆ ಜನರನ್ನು ಜಾಗೃತಗೊಳಿಸಬೇಕು. ಭಾಗವತ, ಭಗವಾನ್ ವಾಣಿ, ಸಾಧು ಸಂತರ ವಾಣಿ ಮತ್ತು ಶಾಸ್ತ್ರ ಪುರಾಣಗಳ ವಾಣಿಯನ್ನು ಜನರಿಗೆ ಹೇಳಬೇಕು. ಯಾವುದರ ಪ್ರಭಾವದಿಂದ ಭಕ್ತರು ಬದಲಾಗುತ್ತಾರೆ, ಪಾಪಿಗಳು ಬದಲಾಗುವುದಿಲ್ಲ. ಕೊನೆಗೆ ಧರ್ಮ ಸಂಸ್ಥಾಪನೆಯಲ್ಲಿ ಅವರ ಸಂಹಾರ ನಡೆಯುತ್ತದೆ. ಜಯ ಜಗನ್ನಾಥ.